ಒಂದು ಸಾರ್ವತ್ರಿಕ, ಸಾರ್ವಜನಿಕ, ಯೂನಿವರ್ಸಲ್ ಬಿಟ್ಟರ್ ಟ್ರೂತ್, ಕಹಿ ಸತ್ಯ ಏನು ಗೊತ್ತಾ? ನಮಗೆ ನಾವೇ ಎಲ್ಲ. ಅಂದರೆ ಮೇಡಮ್, ನಾವು ಯಾರ ಜೊತೆ ಬೆರೆಯೋಂಗಿಲ್ವಾ? ಮನುಷ್ಯ ಸಂಘಜೀವಿ ಅಂತ ನೀವೇ ಹೇಳ್ತೀರಾ, ಇದೇನು ನಮಗೆ ನಾವೇ ಇಲ್ಲ ಅಂತ ಸ್ವಾರ್ಥವಾಗಿ ಮಾತಾಡ್ತಿದ್ದೀರಲ್ಲ ಅಂತ ನಿಮ್ಮ ಕ್ವಶನ್ ಮಾರ್ಕ್ ಬರ್ಬೋದು. ಅಫ್ಕೋರ್ಸ್ ಮನುಷ್ಯ ಸಂಘಜೀವಿ, ಒಂಟಿಯಾಗಿ ಬದುಕೋದಕ್ಕಾಗೋದಿಲ್ಲ. ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಒಬ್ಬರು ನಮಗೆ ಬೇಕೇ ಬೇಕು, ಒಬ್ಬರು ಅಂತಲ್ಲ ಯಾರಾದರೂ ಬೇಕೇ ಬೇಕು. ದಟ್ ಈಸ್ ಟ್ರೂ. ಬಟ್ ನಮಗೆ ನಾನೇ ಎಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಮ್ ಪೀಪಲ್ಸ್ ಅಂದರೆ ತುಂಬ ತ್ಯಾಗಮಯಿಗಳಿರ್ತಾರೆ ಸೊಸೈಟಿನಲ್ಲಿ. ಅಂದರೆ ಹೆಂಡತಿ ನೋಡಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಅತ್ತೆ ಮಾವ ಅಥವಾ ನನ್ನ ತಂದೆ ತಾಯಿ ಚೆನ್ನಾಗಿದ್ರೆ ಸಾಕು, ನನಗೇನಾದರೂ ಪರವಾಗಿಲ್ಲ, ನಾನು ಹೆಂಗಿದ್ರೂ ಪರವಾಗಿಲ್ಲ, ನಾನು ಊಟ ಮಾಡ್ತೀನೋ ತಿಂತೀನೋ, ನನ್ನ ಆರೋಗ್ಯ ಹಾಳಾಗೋಯ್ತು ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನವರು ಅಂದ್ಕೊಂಡವರು ಚೆನ್ನಾಗಿರಬೇಕು ಅನ್ನೋದು. ಕೆಲವು ಹೆಣ್ಮಕ್ಳು ಇರ್ತಾರೆ, ನನಗೇನಾದರೂ ಪರವಾಗಿಲ್ಲ, ನನ್ನ ತವ್ರ ಮನೆಯವರು ಚೆನ್ನಾಗಿರಬೇಕು. ಕೆಲವರು ಇರ್ತಾರೆ, ನನ್ನ ಗಂಡ ಮಾತ್ರ ಚೆನ್ನಾಗಿರಬೇಕು, ಇಲ್ಲಾಂದರೆ ಕೆಲವರು ನನ್ನ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು, ಇಲ್ಲ ನನಗೆ ಕೆಲವು ಫ್ರೆಂಡ್ಸ್ ಇದ್ದಾರೆ ಅವ್ರು ಚೆನ್ನಾಗಿರಬೇಕು. ಅಂದರೆ ತ್ಯಾಗ ಮಾಡೋ ಮನೋಭಾವನೆ ಕೆಲವು ವ್ಯಕ್ತಿಗಳಲ್ಲಿ ಅತಿಯಾಗಿರುತ್ತೆ. ಒಳ್ಳೆಯದು, ತ್ಯಾಗ ಇರಬೇಕು. ತ್ಯಾಗ ಇಲ್ಲ ಅಂದರೆ ಸೆಲ್ಫಿಶ್ ಆದರೆ ಅದು ಜೀವನ ಅಲ್ಲ, ಅದಕ್ಕೆ ಅರ್ಥನೂ ಇರೋದಿಲ್ಲ. ಬಟ್ ನಾನು ಹೇಳೋದು ತ್ಯಾಗ ಎಷ್ಟರ ಮಟ್ಟಿಗೆ ಇರಬೇಕು ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನಿಮ್ಗೆ ಅಡ್ವೈಸ್ ಮಾಡ್ಬೋದು, ಈ ಥರ ನನ್ನ ಲೈಫಲ್ಲಿ ಆಯಿತು, ಈ ಥರ ಎಡವಟ್ಟುಗಳನ್ನು ಮಾಡಿಕೊಂಡೆ, ನೀವು ಆ ರೀತಿಯ ಕೆಲಸಗಳನ್ನು ಮಾಡ್ಕೋಬೇಡಿ, ಆ ಥರ ಎಡವಟ್ಟುಗಳನ್ನು ಮಾಡ್ಕೋಬೇಡಿ, ನೀವು ಒಂದು ಒಳ್ಳೆಯ ರೈಟ್ ರೂಟಲ್ಲಿ ಹೋಗಿ ಅಂತ ಸಜೆಷನ್ ಮಾಡ್ಬೋದು ಅಲ್ವಾ. ಅಲ್ಲಿ ಏನು ಅನುಭವಿಸ್ತೆ ಅನ್ನೋದನ್ನ ಐ ಕಾಂಟ್ ಎಕ್ಸ್ಪ್ಲೈನ್. ಅದು ಆ ನೋವು, ಆ ಪೇನು ನನಗೆ ಮಾತ್ರ ಗೊತ್ತು. ಕೆಲವರು ನಮ್ಮ ಕಣ್ಣು ಹಾವಭಾವವನ್ನು ನೋಡಿ ಕೆಲವರು ಸ್ವಲ್ಪ ಮಟ್ಟಿಗೆ ಒಂದು ಲಿಟ್ಲ್ ಬಿಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದು ಒಳ್ಳೆಯ ಮನಸ್ಸಿರುವಂಥ ಮನುಷ್ಯರಿಗೆ ಮಾತ್ರ ಅಲ್ವಾ. ಬಟ್ ಬೇರೆ ಎಲ್ರಿಗೂ ಅದು ಸಾಧ್ಯವಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಮಾತಾಡ್ತಾ ಇರಬೇಕಾದ್ರೆ ಒಂದು ಕೈಯನ್ನು ಕುಯ್ಕೊಂಡೆ ಅಂತ ತಿಳ್ಕೊಳ್ಳಿ, ಬ್ಲಡ್ ಬರುತ್ತೆ, ಪೇಯ್ನ್ ಆಗುತ್ತೆ. ಆ ಪೇಯ್ನ್ ಅಪ್ಪ ಅನ್ಬೋದು, ಅವ್ರಿಗೆ ನೋವಾಯಿತು ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಯಾವ ಥರ ಪೇಯ್ನ್ ಆಯಿತು ಅಂತ ನಿಮ್ಗೆ ಅರ್ಥ ಆಗಲ್ಲ. ಆ ಪೇಯ್ನನ್ನು ನಾನೇ ಅನುಭವಿಸ್ಬೇಕು. ಒಂದು ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಒಂದು ಡಯಾಬಿಟಿಸ್ ಇರ್ಬೋದು, ಒಂದು ಮಂಡಿ ನೋವು ಇರ್ಬೋದು, ಒಂದು ತಲೆನೋವು ಇರ್ಬೋದು, ಒಂದು ಹೆಲ್ತ್ ಅಪ್ಸೆಟ್ ಆಗಿರ್ಬೋದು, ಒಂದು ಮಾನಸಿಕ ನೋವಿರ್ಬೋದು, ಯಾರನ್ನೋ ಕಳ್ಕೊಂಡಿರೋ ನೋವಿರ್ಬೋದು. ಆ ಎಲ್ಲ ನೋವುಗಳು ನನಗೆ ಮಾತ್ರ ಆಗ್ತಾ ಇರುತ್ತೆ. ನನ್ನ ಆತ್ಮಕ್ಕೆ ಅದು ಮಾತ್ರ ತಲುಪ್ತಾ ಇರುತ್ತೆ ಹೊರತು ಬೇರೆ ಯಾರಿಗೂ ತಲುಪೋದಿಲ್ಲ. ಸೊ ನಮ್ಮನ್ನು ನಾವು ನೋಡ್ಕೋಬೇಕು, ನಮಗೆ ನಾವು ರೆಸ್ಪೆಕ್ಟ್ ಮಾಡಿಕೊಳ್ಬೇಕು ಅನ್ನೋದು ಯಾಕೆ ಅಂದಾಗ, ನೀವು ನಮಗೆ ರೆಸ್ಪೆಕ್ಟ್ ಕೊಡೋದು ನನ್ನ ಬಾಡಿ ಜೀವಂತವಾಗಿ ಆ್ಯಕ್ಟಿವ್ ಆಗಿರೋದಕ್ಕೆ. ನನ್ನ ಆತ್ಮ ನೋಡಿ ಯಾರೂ ಕೂಡ ಒಂದು ರೆಸ್ಪೆಕ್ಟ್ ಕೊಡಲ್ಲ. ಆತ್ಮ ನಮಗೆ ಕಣ್ಣಿಗೆ ಕಾಣಲ್ಲ. ಸೊ ನನ್ನ ಬಾಡಿ ಮೂಲಕ ನನ್ನ ಆತ್ಮ ಆ್ಯಕ್ಟಿವ್ ಆಗಿದೆ. ಸೊ ಈ ಬಾಡಿನ ಕೇರ್ ಮಾಡ್ಕೊಳ್ಳೋ ಅಂಥದ್ದು, ಈ ಬಾಡಿನ ಆರೋಗ್ಯವಾಗಿಟ್ಕೊಳ್ಳೋ ಅಂಥದ್ದು, ಸುಂದರವಾಗಿಟ್ಕೊಳ್ಳೋ ಅಂಥದ್ದು ಏಕೈಕ ಜವಾಬ್ದಾರಿ ಇರೋದು ಯಾರ ಮೇಲೆ ಅಂದರೆ ಅದು ನನ್ನ ಮೇಲೆ. ಏಕೆಂದರೆ ನನ್ನ ಆತ್ಮಕ್ಕೆ ಒಂದು ಬೆಲೆ ತಂದು ಕೊಟ್ಟಿರೋ ಈ ದೇಹನ ಅಚ್ಚುಕಟ್ಟಾಗಿ ನೋಡಿಕೊಂಡು ಅದಕ್ಕೆ ನೋವಾಗದೇ ರೀತಿಯಲ್ಲಿ ನೋಡ್ಕೋಬೇಕಾಗಿರೋದು ನನ್ನ ಆದ್ಯ ಕರ್ತವ್ಯ ಆಗುತ್ತೆ. ತ್ಯಾಗ ಮಾಡಿ ನಾನು ನೋವು ಮಾಡಿಕೊಂಡು, ನನ್ನ ಆತ್ಮಕ್ಕೆ ಹರ್ಟ್ ಮಾಡಿಕೊಂಡು, ನನ್ನ ಬಾಡಿಗೆ ಹರ್ಟ್ ಮಾಡಿಕೊಂಡು, ನಾನು ಅನಾರೋಗ್ಯ ಸ್ಥಿತಿ ತಲುಪಿದಾಗ ನಾನೇ ಬೈಕೊಂಡು, ಈ ಎಲ್ಲ ಅತಿರೇಕದ ವರ್ತನೆಗಿಂತ ಮನುಷ್ಯ ಒಂದು ಮೈಂಡ್ಸೆಟ್ಟನ್ನು ಇಟ್ಕೋಬೇಕು. ಎಸ್, ನಾನು ಒಬ್ಬನೇ ಬಂದಿರೋದು, ನಾನು ಒಬ್ಬನೇ ಹೋಗೋದು, ನಾನು ಒಬ್ಬನೇ ನೋವನ್ನು ಅನುಭವಿಸೋದು, ನಾನು ಒಬ್ಬನೇ ಸಂತೋಷ ಕೂಡ ಅನುಭವಿಸೋದು. ಸೊ ನಾವು ಹೇಳ್ಕೊಬೋದು, ನನಗೆ ಈ ಥರ ಪೇಯ್ನ್ ಆಯಿತು, ನನಗೆ ಈ ಥರ ಸಂತೋಷ ಆಯಿತು ಅಂತ ಹೇಳ್ಕೊಬೋದೇ ಹೊರತು, ಎಕ್ಸ್ಪ್ರೆಸ್ ಮಾಡ್ಬೋದೇ ಹೊರತು ಯಾರು ಶೇರ್ ಮಾಡ್ಕೊಳಕ್ಕೆ. ಇವಾಗ ಸಂತೋಷನೂ ನನಗೆ ಯಾವ ಥರ ಫೀಲ್ ಆಗ್ತಿದೆ ನೀವು ಶೇರ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಹೇಳ್ಬೋದು ಐ ಆಮ್ ಹ್ಯಾಪಿ ಅಂತ. ಬಟ್ ಯಾವ ಥರ ಹ್ಯಾಪಿ ನಿಮಗೆ ಗೊತ್ತಿಲ್ಲ. ಸೊ ಅಲ್ಲಿ ಮನುಷ್ಯ ಎಲ್ಲಿ ತಿದ್ದುಕೋಬೇಕು ಅಂತ ಅಂದಾಗ, ನಾವು ಎಲ್ಲರಿಗೋಸ್ಕರ ಬದುಕಬೇಕು, ಜೀವನದಲ್ಲಿ ಒಂದು ತ್ಯಾಗ ಇರಬೇಕು, ಒಳ್ಳೆ ಭಾವನೆ ಇರಬೇಕು. ಬಟ್ ನಮ್ಮನ್ನು ನಾವು ಕೆಳಗೆ ಹಾಕಿ, ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಬದುಕುವಂಥ ಪ್ರಮೇಯ ಯಾರಿಗೂ ಬರೋದು ಬೇಡ. ಅಂಥ ದೊಡ್ಡ ಕೆಲಸವನ್ನು ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಸ್ಪೆಷಲಿ ಹೆಣ್ಣು ಮಕ್ಕಳು, ಅದರಲ್ಲೂ ತಾಯಿ ಆದ ನಂತರ ತುಂಬ ಸ್ಯಾಕ್ರಿಫೈಸನ್ನು ಮಾಡೋದಕ್ಕೆ ಹೊರಟುಬಿಡ್ತೀರ. ಏಕೆಂದರೆ ನಾನು ಹೇಗಿದ್ರೂ ಪರವಾಗಿಲ್ಲ, ನನ್ನ ಹಸ್ಬೆಂಡ್ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು. ಎಸ್ಪೆಷಲಿ ತಾಯಿ ತುಂಬ ಸೆಲ್ಫಿಶ್ ಆಗೋದು ಎಲ್ಲಿ ಅಂದರೆ, ಒಂದು ಹೆಣ್ಣು ಮಗಳು ತನ್ನ ಮಕ್ಕಳು ಅಂತ ಬಂದಾಗ,
ನನ್ನ ಮಕ್ಕಳು, ನನ್ನ ಸಂತತಿ ಅದು ಮುಂದುವರಿಬೇಕು, ಅದು ಒಳ್ಳೇದಾಗಬೇಕು ಅನ್ನೋ ಭರದಲ್ಲಿ ನಮ್ಮನ್ನು ನಾವು ಎಷ್ಟು ನೋವು ಪಡಿಸ್ಕೋತಾ ಇದ್ದೀವಿ, ನಮಗೆ ನಾವು ಎಷ್ಟು ತ್ಯಾಗ ಮಾಡಿಕೊಂಡು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತಿದ್ದೀವಿ ಅನ್ನೋದು ನಮಗೆ ಅರಿವಾಗೋದು ಯಾವಾಗಂದರೆ ಸಾಯೋ ದಿನಗಳು ಹತ್ತಿರ ಆಗ್ತಿದ್ದಾಗ. ಅಲ್ಲ, ನನ್ನ ಹುಟ್ಟಿಗೆ ಅರ್ಥನೇ ಇಲ್ದಂಗೆ ಆಗೋಯ್ತಲ್ಲ, ಬರೀ ತ್ಯಾಗ ಮಾಡಿದೆ, ನೋಡಿದ್ರೆ ಮಕ್ಕಳು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಯಾರಿಗೂ ನಾನು ಬೇಡವಾಗ್ಬಿಟ್ನಾ ಅಂತ. ಯಾಕೆಂದರೆ ನಾವು ಎನರ್ಜೆಟಿಕ್ ಇದ್ದಾಗ, ನಾವು ಯೂಸ್ಫುಲ್ ಆದಾಗ, ಜನಕ್ಕೆ ಬೇಕಾದಷ್ಟು, ನಾವು ಯೂಸ್ಲೆಸ್ ಆದಾಗ, ನಮ್ಮ ಕೈಲಿ ಏನೂ ಆಗೋದಿಲ್ಲ, ನಾವು ಏನೂ ಮಾಡೋಕ್ಕಾಗಲ್ಲ, ವೇಸ್ಟ್ ಫೆಲ್ಲಗಳು ಆದಾಗ ನಮ್ಮನ್ನು ಟ್ರೀಟ್ ಮಾಡೋ ವೇ ಇದೆಯಲ್ಲ, ಅದು ತುಂಬ 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 ನೋವು ಕೊಡುತ್ತೆ. ಆ ನೋವಿಗಿಂತ ಇವಾಗೇ ಹುಷಾರಾಗಿ ಅಲರ್ಟಾಗಿ ನಾವು ಇರ್ತೀವಲ್ಲ, ಆ ಪೇನ್ ಬೆಟರ್ ಅಲ್ವಾ? ಸೊ ಥಿಂಕ್ ಮಾಡಿ ಟ್ವೈಸ್. ಏಕೆಂದರೆ ನಮಗೆ ನಾವು ಮುಖ್ಯ, ಅದಾದ ಮೇಲೆ ಎಲ್ಲರೂ ಮುಖ್ಯ. ಅದು ಯಾರೇ ಆಗಿರಲಿ, ತ್ಯಾಗಕ್ಕೆ ಅರ್ಥ ಇರಬೇಕು, ನಾವು ಮಾಡೋ ಕೆಲಸಕ್ಕೆ ಅರ್ಥ ಇರಬೇಕು, ನಮ್ಮ ಅಡ್ವೈಸ್ಗೆ ಒಂದು ಬೆಲೆ ಇರಬೇಕು, ನಮ್ಮ ಎಕ್ಸ್ಪೀರಿಯನ್ಸ್ಗೆ ಒಂದು ಮಹತ್ವ ಮೌಲ್ಯ ಅನ್ನೋದು ಇರಬೇಕು. ಅದಿಲ್ಲ ಅಂದರೆ ನೀವು ಸುಮ್ಮನೆ ಏನೋ ತ್ಯಾಗ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮತನವನ್ನು ನೀವು ಬಿಟ್ಕೊಡ್ಬೇಡಿ. ನಿಮಗೆ ನೀವು ಕೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಏನಂತೀರಾ? ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಷ್ಟು ಮಾತಾಡೋಣ.